ಸವಾರರೇ ಎಚ್ಚರಿಕೆ, ಇಲ್ಲಿವೆ ಡೇಂಜರ್ ಗುಂಡಿಗಳು. ಹೌದು, ದೀಪಾ ನರ್ಸಿಂಗ್ ಹೋಮ್ ಮುಖ್ಯ ರಸ್ತೆ ಹಾಗೂ ಲಕ್ಷ್ಮೀಶ ನಗರದ ಸಮುದಾಯ ಭವನದ ರಸ್ತೆಗಳಲ್ಲಿವೆ ಕಿಲ್ಲರ್ ಗುಂಡಿಗಳು. ವಾಹನ ಸವಾರರೇ ಎಚ್ಚರ, ಸ್ವಲ್ಪ ಯಾಮಾರಿದರೂ ಅಪಾಯ ಖಚಿತ, ಎಲ್ಲಿ ನೋಡಿದರೂ ಯಮಗುಂಡಿಗಳು. ರಸ್ತೆಯಲ್ಲಿ ಗುಂಡಿಗಳಿವೆಯೋ ಅಥವಾ ಗುಂಡಿಯಲ್ಲೇ ರಸ್ತೆ ಹುಡುಕಬೇಕೋ ಗೊತ್ತಾಗುತ್ತಿಲ್ಲ. ಮಳೆ ಬಂದಾಗಲೆಲ್ಲ ಜಿಲ್ಲೆಯ ರಸ್ತೆಗಳ ಕಳಪೆ ಕಾಮಗಾರಿಯ ದಿವ್ಯ ಪ್ರದರ್ಶನವಾಗುತ್ತದೆ. ನಗರದ ಲಕ್ಷ್ಮೀಶ ನಗರ ರಸ್ತೆಯು ಇದಕ್ಕೆ ಸಾಕ್ಷಿಯಾಗಿದೆ. ರಸ್ತೆ ಸಂಪೂರ್ಣ ಹಾಳಾಗಿ ಅಲ್ಲಲ್ಲಿ ಮೊಣಕಾಲುದ್ದ ಗುಂಡಿಗಳು ಬಿದ್ದು ಅದರಲ್ಲಿ ಮಳೆ ನೀರು ತುಂಬಿಕೊಂಡು ವಾಹನಗಳ ಸಂಚಾರಕ್ಕೆ ಸಂಚಕಾರ ತರುವಂತಿದೆ. ನಗರದ ಸುವ್ಯವಸ್ಥೆಗೆ ಕಂಟಕವಾಗುತ್ತಿರುವ ಅಮೃತ್ ಯೋಜನೆ, ಯುಜಿಡಿ ಹಾಗೂ ಚರಂಡಿ ಕಾಮಗಾರಿ ಮುಗಿಸಿದ ನಂತರ ರಸ್ತೆಗಳನ್ನು ಸರಿಯಾಗಿ ದುರಸ್ತಿಗೊಳಿಸದೇ ಇದ್ದಿದ್ದರಿಂದ ಸಾರ್ವಜನಿಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದಾಗ ರಸ್ತೆ ತಿಳಿಯದೆ ಅಪಘಾತವಾಗುತ್ತಿದ್ದು ಇದು ವಾಹನ ಸವಾರರ ಆಕ್ರೋಶಕ್ಕೂ ಕಾರಣವಾಗಿದೆ. ಇತ್ತೀಚೆಗೆ ಸುರಿದ ಭಾರೀ ಮಳೆಯಿಂದ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ರಸ್ತೆ ಕೆರೆಯಂತೆ ಕಾಣುತ್ತಿದೆ. ರಾತ್ರಿಯ ವೇಳೆ ರಸ್ತೆ ಮಧ್ಯದಲ್ಲಿರುವ ಗುಂಡಿಗಳು ತಿಳಿಯದೆ ಚರಂಡಿಗೆ ಸ್ಲ್ಯಾಬ್ ಹಾಕಿದ್ದು ವಾಹನಕ್ಕೆ ತಾಗಿ ವಾಹನಗಳು ಹಾಳಾಗುತ್ತಿವೆ. ದ್ವಿಚಕ್ರ ವಾಹನ ಸವಾರರು ದಿನಂಪ್ರತಿ ಬಿದ್ದು ಓಡಾಡುತ್ತಿದ್ದಾರೆ. ಜಿಲ್ಲಾಧಿಕಾರಿಗಳು, ನಗರಸಭೆಯ ಆಯುಕ್ತರು ಕೂಡಲೇ ಇತ್ತ ಗಮನ ಹರಿಸಿ ರಸ್ತೆ ದುರಸ್ತಿಗೊಳಿಸಿ ನಮ್ಮ ಹಿತ ಕಾಪಾಡಿ ಎಂದು ಸ್ಥಳೀಯ ನಿವಾಸಿ ಚನ್ನಕೇಶವ ಆಗ್ರಹಿಸಿದರು. ನಗರಸಭೆಯ ಮತ್ತು ಜಿಲ್ಲಾಡಳಿತದ ಗಮನ ಸೆಳೆಯಬೇಕು ಅಂತ ಹೇಳಿ ಇವತ್ತು ಇಲ್ಲಿ ಸೇರಿದ್ದೀವಿ. ತಾವು ದಯವಿಟ್ಟು ಗಮನಿಸಬಹುದು. ನೋಡಿ, ಇಲ್ಲಿಂದ ಇಲ್ಲಿ ನೋಡಿ, ಕೆರೆ ಅಂತಾಗಿರೋ ಈ ರಸ್ತೆನ ನಾವು ಎಷ್ಟು ಸರಿ ನಗರಸಭೆ ಸದಸ್ಯರ ಗಮನಕ್ಕಾಗ್ಲಿ ಮತ್ತೆ ಅಧ್ಯಕ್ಷರ ಗಮನಕ್ಕಾಗ್ಲಿ ಮತ್ತೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಸಮೇತ ಇಲ್ಲಿವರೆಗೂ ಇದನ್ನು ಮುಚ್ಚಂತ ಕೆಲಸವನ್ನ ಮಾಡಿಲ್ಲ. ಯಾಕೆಂದ್ರೆ ಎಷ್ಟು ಸರಿ ನಾವು ಹೋಗಿ ಅವರಿಗೆ ರಿಕ್ವೆಸಿಷನ್ ಕೊಟ್ಟರು ಸಮೇತ ಅವರಿಂದ ಪಾಸಿಟಿವ್ನೆಸ್ ಬರ್ತಾ ಇಲ್ಲ. ಈಗ ಬರ್ತಾ ಇದೆ, ಸರ್ಕಾರದಿಂದ ಸ್ಪೆಷಲ್ ಗ್ರಾಂಟ್ಗಳಿಲ್ಲ, ನಗರಸಭೆಯಲ್ಲಿ ಫಂಡ್ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ನಾವೆಲ್ಲ ಕಟ್ಟೋ ಟ್ಯಾಕ್ಸ್ ಎಲ್ಲಿಗೆ ಹೋಗುತ್ತೆ? ತಾವು ದಯವಿಟ್ಟು ಇದನ್ನ ಗಮನ ಹರಿಸಬೇಕು. ಇಲ್ಲಿ ಸುತ್ತ ಇರ್ತಕ್ಕಂಥ ನಿವಾಸಿಗಳೆಲ್ಲ ಯಾರೇ ನಾಯಿ ಸಾಕಿದರೆ ತಂದ್ಬಿಟ್ಟು ಅಲ್ಲಿ ಗಲೀಜ್ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಇವತ್ತು ಇರ್ಬೇಕಾಗಿರ್ತಕ್ಕಂಥ ಈ ಏರಿಯಾವನ್ನ ಇಲ್ಲಿನ ನಿವಾಸಿಗಳಿಲ್ಲ ಅಂದ್ರೆ ನಾಯಿ ಸಾಕಿರುವಂತರು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಒಬ್ಬ ಕೌನ್ಸಿಲರ್ ಸಮೇತ ಅಲ್ಲಿ ನಗರಸಭೆಯ ಪಾರ್ಕ್ ನ ಹಾಳು ಮಾಡ್ತಾ ಇದ್ದಾರೆ. ಏನಂದ್ರೆ ಈಗಾಗಲೇ ಅನೇಕ ಸಾರಿ ಮುನ್ಸಿಪಲ್ ಕೌನ್ಸಿಲರ್ ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಇಲ್ಲಿ ಗುಂಡಿ ಬಿದ್ದು ಸುಮಾರು ಜನ ಪಾಪ ಸ್ಕೂಟರ್ ಬಂದವರು, ಕಾರಲ್ಲಿ ಬಂದವರು, ಸ್ಕೂಟರ್ ಬಿದ್ದವರು ಎಷ್ಟೋ ಜನ ಹುಡುಗಿರು ಪಾಪ ಕೆಳಗಡೆ ಬಿದ್ದು ಬಿಟ್ಟಿದ್ದಾರೆ ಈ ಜಾಗದಲ್ಲಿ. ಆಮೇಲೆ ಚರಂಡಿ ಕೂಡ ಅರ್ಧಂಬರ್ಧ ಮಾಡಿದ್ದಾರೆ. ಆ ಸೈಡ್ ನ ಕರೆಕ್ಟ್ ಮುಚ್ಚಿಲ್ಲ. ಇದ್ರ ಬಗ್ಗೆ ಮುನ್ಸಿಪಲ್ ಕೌನ್ಸಿಲರ್ ಕೂಡ ಗಮನಕ್ಕೆ ತಂದಿದೀವಿ. ಅವರು ಕೂಡ ಯಾವ ಕ್ರಮವನ್ನು ತೆಗೆದುಕೊಂಡಿಲ್ಲ ಇದುವರೆಗೆ. ಈಗ ಇದ್ರ ಬಗ್ಗೆ ಸಾಕಷ್ಟು ನಾವು ಮಾಹಿತಿ ಕೊಟ್ಟರು ಕೂಡ ಯಾರು ಜವಾಬ್ದಾರಿ ಕೂಡ ತಗೊಂಡಿಲ್ಲ. ಈಗಾಗಲೇ ನಮ್ಮ ಸಹನಿವಾಸಿಗಳು ಈ ಸಮಸ್ಯೆಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡಿರುತ್ತಾರೆ. ನಮ್ಮ ಮನವಿ ಅಷ್ಟೇ, ಈ ಮಳೆಗಾಲ ಅಂತ ಹೇಳ್ಬಿಟ್ಟು ಮುಂದೂಡದೆ ಕೂಡಲೇ ಈ ಕೆಲಸವನ್ನ ಪೂರ್ಣಗೊಳಿಸಿ ನಮ್ಮ ನಿವಾಸಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕಾಗಿ ಕೇಳ್ಕೊಳ್ತೇವೆ. ಇಲ್ಲೆಲ್ಲ ದೊಡ್ಡ ದೊಡ್ಡ ಕೆರೆಗಳೇ ಆಗ್ಬಿಟ್ಟಿದೆ. ನಾವು ಇದಕ್ಕೆ ಹೆಸರು ಕೂಡ ಕೊಟ್ಟಿದ್ದೇವೆ. ಇದೊಂದು ಸಿದ್ದರಾಮಯ್ಯನ ಕೆರೆ, ಮುಂದೊಂದು DKC ಕೆರೆ ಇದೆ. ನೆಕ್ಸ್ಟ್ ಯಾರೋ ನಿಮ್ದೇ ನಗರಸಭೆಯವರದೇ ಹೆಸರು ಹಾಕಿ ಮಾಡ್ಬೇಕಾಗತ್ತೆ ಕೆರೆ ಹೆಸರನ್ನ. ಅದಕ್ಕಿಂತ ಮೊದಲೇನೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕಾಗಿ ಕೇಳ್ಕೊಳ್ತೇನೆ. ಸಮುದಾಯ ಭವನ ಇಲ್ಲಿ ನಗರಸಭೆಯಿಂದ ಅಂಗನವಾಡಿ ನಡೆಯುತ್ತೆ. ಸಣ್ಣ ಮಕ್ಕಳು ಬರ್ತಾರೆ. ತಾವು ದಯವಿಟ್ಟು ಇಲ್ಲಿ ನೋಡಬಹುದು ಈ ರಸ್ತೆನ ಯಾವ ರೀತಿ ಆಗಿದೆ. ಪಂಪಾ ನಗರದಲ್ಲೂ ಓಡಾಡಲು ರಸ್ತೆ ಇಲ್ಲದೆ ಜನ ಪರದಾಡುತ್ತಿದ್ದಾರೆ. ಈ ವಾರ್ಡ್ ನಗರಸಭೆಗೆ ಸೇರಿದೆಯೋ ಇಲ್ಲವೋ ಎಂದು ಅನುಮಾನವಾಗುತ್ತಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ.
ಶಾಲಾ ಮಕ್ಕಳು ವಯೋವೃದ್ಧರು ರಸ್ತೆಯಲ್ಲಿ ತೆರಳಲು ಪರದಾಡುತ್ತಿದ್ದು ನಗರಸಭೆ ನಮಗೆ ರಸ್ತೆ ನಿರ್ಮಿಸಿಕೊಡಿ ಎಂದು ಪಂಪಾನಗರ ನಿವಾಸಿಗಳು ಮನವಿ ಮಾಡಿದರು. ಇಲ್ಲಿ ತುಂಬಾ ಚರಂಡಿ ಕೊಚ್ಚೆ, ನಮಗೆ ರೋಡ್ ಇಲ್ಲ, ನಡೆಯಕ್ಕೆ ದಾರಿ ಹೋಗಕ್ಕೆ ಆಗಲ್ಲ. ಮತ್ತೆ ಚರಂಡಿಲಿ ಸೊಳ್ಳೆ ಕಾಟ, ಒಂದ್ ಚರಂಡಿ ಇಲ್ಲ, ಇಲ್ಲಿ ಹೋಗಕ್ಕೆ ಬರಕ್ಕೆ ತುಂಬಾ ಹಿಂಸೆ ಆಗಿದೆ. ಇಲ್ಲಿ ಯಾರು ಬಂದು ನಮಗೆ ಏನು ನೋಡ್ತಾ ಇಲ್ಲ, ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಗೆ ತುಂಬಾ ಕಷ್ಟ ಆಗಿದೆ. ಅಲ್ಲಿ ನಗರಸಭೆಗೆಲ್ಲ ತಿಳಿಸಿದೀವಿ, ನಾವು ಎಲ್ಲ ಕಡೆ ಹೋಗ್ ಬಂದಿದೀವಿ, ಯಾರು ಬಂದು ಹೆಲ್ಪ್ ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ ಸರ್. ನಮ್ಗೆ ಬಂದು ಹೆಲ್ಪ್ ಮಾಡ್ಕೊಡಿ, ಚರಂಡಿ ಮಾಡ್ಕೊಡಿ, ರೋಡ್ ಮಾಡ್ಕೊಡಿ, ರಸ್ತೆ ಮಾಡ್ಕೊಡ್ಬೇಕು ನಮ್ಗೆ. ನೋಡಿ ಇಲ್ಲಿ ರಸ್ತೆ ಎಲ್ಲ ಈ ತರ ಅದ್ಗಕ್ಕಿದೆ, ನಾವು ಮನುಷ್ಯರು ಇರಂಗಿಲ್ಲ, ಆ ತರ ಆಗಿದೆ. ಅವರು ಮತ್ತೆ ಇದೆಲ್ಲ ಬ್ಲಾಕ್ ಆಗಿದೆ, ನೀರ್ ಮನೆ ಮುಂದ್ಗಡೆ ಹರಿತಾ ಇದೆ. ಚರ್ಚ್ ಹಿಂಭಾಗದ ರೋಡು, ನಮಗೆ ಇಲ್ಲಿ ಓಡಾಡಕ್ಕೆ ಸಮೇತ ಆಗಲ್ಲ, ನಡ್ಕೊಂಡಂತೂ ಹೋಗಕ್ಕಾಗಲ್ಲ. ಬೈಕಲ್ಲೂ ಬರೋಕ್ಕಾಗಲ್ಲ, ನಡ್ಕೊಂಡು ಓಡಕ್ಕಾಗಲ್ಲ. ರೋಡ್ ಪೂರ್ತಿ ಗಲೀಜೆದ್ದು ಹೋಗ್ಬಿಟ್ಟಿದೆ, ಗುಂಡಿ ಆಗೋಗಿದೆ. ನಗರಸಭೆಗೆಲ್ಲ ಹೋಗಿ ಕಂಪ್ಲೇಂಟ್ ಎಲ್ಲ ಕೊಟ್ಟು ಬಂದಿದ್ದೀವಿ ನಾವು. ಕೊಟ್ಟು ಬಂದ್ರು ಅವ್ರು ಯಾವುದೇ ಕಾರಣಕ್ಕೂ ಯಾರು ಬರಲ್ಲ. ಇಲ್ಲಿ ಒಂದು ಚರಂಡಿ ಕ್ಲೀನ್ ಮಾಡೋರು ಬರಲ್ಲ, ಒಂದು ಕ್ಲೀನ್ ಮಾಡಕ್ಕೂ ಬರಲ್ಲ. ನೋಡಿದಿಲ್ಲ, ಎಲ್ಲ ಕಡೆ ರೋಡ್ ಎಲ್ಲ ಬ್ಲಾಕ್ ಆಗಿ, ಚರಂಡಿ ಎಲ್ಲ ಬ್ಲಾಕ್ ಆಗಿ ಎಲ್ಲರಿಗೂ ಕಾಯಿಲೆಗಳು ಸ್ಟಾರ್ಟ್ ಆಗ್ಬಿಟ್ಟಿದ್ದಾವೆ. ನಗರಸಭೆಗೆ ಸ್ವಲ್ಪ ಇದನ್ನೆಲ್ಲ ನೋಡಿ ಸ್ವಲ್ಪ ಬಂದು ನಮಗೆ ಸ್ವಲ್ಪ ರೋಡ್ ಚರಂಡಿ ಮಾಡ್ಕೊಡ್ಬೇಕಾಗಿ ವಿನಂತಿ. ಲಕ್ಷ್ಮೀಶ್ ನಗರ 4ನೇ ಕ್ರಾಸು. ನಮ್ಮ ಇಲ್ಲಿ ಮೂಲವಾಸಿಗಳಿಗೆ ತುಂಬಾ ಓಡಾಡಕ್ಕೆ ಕಷ್ಟದ ಕೆಲಸದಿಂದ ಕೆಸರುಗದ್ದೆ ಆಗೋಗಿದೆ. ಇಲ್ಲಿ ಯಾವುದೇ ಮಕ್ಕಳಾಗ್ಲಿ ಶಾಲೆ ಕಳ್ಸೋಕ್ಕಾಗ್ತಿಲ್ಲ, ಸರ್ಕಾರಿ ಕಚೇರಿಗೆ ಹೋಗಕ್ಕಾಗ್ತಿಲ್ಲ ಜನಗಳು. ಒಂದು ಗಾಡಿಲಾದ್ರೂ ಹೋಗಕ್ಕಾಗ್ತಿಲ್ಲ. ಹಾಗಾಗಿ ನಮ್ಮ ಮೂಲಭೂತ ಸೌಕರ್ಯದಿಂದ ವಂಚಿತ ಆಗಿದ್ದೇವೆ. ನಾವು ಆದಷ್ಟು ಜಿಲ್ಲಾಧಿಕಾರಿಗಳು ತಿಳಿಸಿದ್ದೀವಿ, ನಗರಸಭೆ ಅಧ್ಯಕ್ಷರಿಗೆ, ಕೌನ್ಸಿಲರಿಗೆ, ಕಮಿಷನರ್ಗೆ ಪ್ರತಿಯೊಬ್ಬರಿಗೂ ನಾವು ಕೊಟ್ಟು ಮನವಿ ಸಲ್ಲಿಸಿದ್ರೆ ಇನ್ನೂ ಆಗಿ ಬಂದಿಲ್ಲ ಅವರು. ಲಕ್ಷ್ಮೀಶನಗರ ಸಮುದಾಯ ಭವನವು ಕೆಸರು ಗುಂಡಿಯಾಗಿದ್ದು ಅಂಗನವಾಡಿ ಮಕ್ಕಳು ಶಾಲೆಗೆ ತೆರಳಲು ತೊಂದರೆಯಾಗುತ್ತಿದ್ದು ನಗರಸಭಾ ಸದಸ್ಯ ಗೋಪಿರವರು ಜಲ್ಲಿ ಹಾಗೂ ಕಲ್ಲು ಹಾಕಿಸಿ ಓಡಾಡಲು ಅನುಕೂಲ ಮಾಡಿಕೊಡುವುದಾಗಿ ಭರವಸೆ ನೀಡಿದರು. ಇವಾಗ ಲಕ್ಷ್ಮೀಶನಗರ ಸಮುದಾಯ ಭವನದಲ್ಲಿ ಏನು ನಮ್ಮ ವಾರ್ಡ್ ನಂಬರ್ 13 ಏನು ಕಾಮಗಾರಿ ನಡೀತಿದೆ, ಆ ಕಾಮಗಾರಿಯಲ್ಲಿ ಆ ಸ್ಥಳದಲ್ಲಿ ಜಾಗದ ಕೊರತೆಯಿಂದ ಲಕ್ಷ್ಮೀಶನಗರ ಸಮುದಾಯ ಭವನದಲ್ಲಿ ಬಂದು ಇಲ್ಲಿ ಮೆಟೀರಿಯಲ್ ಜಲ್ಲಿ ಮರಳು ಹಾಕೊಂಡಿದ್ದೀವಿ. ಇಲ್ಲಿ ಸ್ಥಳೀಯ ಸದಸ್ಯರ ಅವರ ಪರ್ಮಿಷನ್ ತಗೊಂಡು ಹಾಕೊಂಡು ಮಾಡ್ತಾ ಇದೀವಿ. ಅದೇನು ಗೊಚ್ಚೆ ಇದೆ ಅಂತ ಹೇಳಿ ಈಗ ಸುದೀರ್ಘವಾಗಿ ಕಳೆದ 15 ದಿವಸ ಮಳೆ ಬರ್ತಿದೆ, ಅಲ್ಲಿ ಗೊಚ್ಚೆ ಆಗಿದೆ. ಹೌದು, ಇವಾಗ ಅಲ್ಲಿ ಏನಾಗಿದೆ ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ನಮ್ಮ ವಾರ್ಡ್ ಗುತ್ತಿಗೆದಾರರಿಗೆ ಹೇಳಿ ಸರಿಪಡಿಸ್ಕೊಡ್ತೀವಿ ಅಂತ ಹೇಳ್ತೀವಿ. ಸ್ಥಳೀಯ ನಿವಾಸಿ ರಾಜೇಶ್ ಮಾತನಾಡಿ, ಬೆಳಗ್ಗೆ ನಗರಸಭೆ ಸದಸ್ಯ ಉಮಾಕೃಷ್ಣಪ್ಪ ಆಗಮಿಸಿದ್ದು ಇಲ್ಲಿನ ಸಮಸ್ಯೆಗಳನ್ನು ಮನಗಂಡು ಕೂಡಲೇ ಅದನ್ನು ದುರಸ್ತಿಗೊಳಿಸುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. ಏನಿದೆ ಸಮಸ್ಯೆ ನೋಡಿ ಅದಕ್ಕೆ ಸರಿಯಾದ ಒಂದು ಮಾರ್ಗದರ್ಶನ ಕೊಟ್ಟು ಕೆಲಸ ಮಾಡಿಸಬೇಕು. ಈ ನಿಟ್ಟಿನಲ್ಲಿ ಅದನ್ನು ನಾವು ಸದಸ್ಯರಿಗೆ ತಲುಪಿಸಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾಮಗಾರಿನ ಸಾರ್ವಜನಿಕರ ಹತ್ರ ಮಾತಾಡಿ ಅಲ್ಲಿ ಏನ್ ಸಮಸ್ಯೆ ಅದನ್ನು ಸರಿ ಮಾಡುವಂತ ಕಾರ್ಯ ಆಗಬೇಕು ಅಂತ ನಾವು ನಮ್ಮ ಸದಸ್ಯರ ಗಮನಕ್ಕೆ ತಂದು ಕೆಲಸ ಮಾಡ್ತೀವಿ. ಜಿಲ್ಲಾಡಳಿತ, ನಗರಸಭೆ ಕೂಡಲೇ ಎಚ್ಚೆತ್ತು ರಸ್ತೆ ದುರಸ್ತಿಗೊಳಿಸಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ನಿವಾಸಿಗಳ ಒತ್ತಾಯವಾಗಿದೆ.